ವೀಕ್ಷಕರೇ, ನಿನ್ನೆ ಭಾರತ ತಂಡದ ವೇಗದ ದಾಳಿಗೆ ಅಫ್ಘಾನ್ ತಂಡವು ತತ್ತರಿಸಿ ಹೋಯಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ಮುಗಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಫ್ಘಾನ್ ನಾಯಕನಾದ ರಶೀದ್ ಖಾನ್ ಅವರು ಭಾರತ ತಂಡದ ಬಗ್ಗೆ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ನಿನ್ನೆ ರಶೀದ್ ಖಾನ್ ಅವರು ಭಾರತ ತಂಡವು ಮೋಸ ಮಾಡಿ ಗೆದ್ದಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಹಾಗೆ ವೀಕ್ಷಕರೇ, ಇನ್ನೊಂದು ಭಾರತ ತಂಡದ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದು, ಹಾಗೆ ವೀಕ್ಷಕರೇ, ರಶೀದ್ ಖಾನ್ ಅವರು ಭಾರತ ತಂಡದ ಬಗ್ಗೆ ಭಾರತ ತಂಡವನ್ನು ಒಂದು ಪಂದ್ಯದಿಂದ ಬ್ಯಾನ್ ಮಾಡಿ ಹಾಗೆ ಟೀಮ್ ಇಂಡಿಯಾ ತಂಡಕ್ಕೆ 6 ಕೋಟಿ ದಂಡವನ್ನು ವಿಧಿಸಬೇಕು ಮತ್ತು ಈ ತಂಡವು ಬ್ಯಾನ್ ಆಗಬೇಕು ಎಂದು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ವೀಕ್ಷಕರೇ, ಈ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ನಿನ್ನೆ ಸೂಪರ್ 8 ಹಂತದಲ್ಲಿ ಭಾರತ ಹಾಗೂ ಅಫ್ಘಾನ್ ಪಡೆಯು ಮುಖಾಮುಖಿಯಾಗಿದ್ದವು. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಸುಲಭವಾಗಿ ಜಯವನ್ನು ಸಾಧಿಸಿತು. ಆದರೆ ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ರಶೀದ್ ಖಾನ್ ಅವರ ಪಡೆಯು 47 ರನ್ಗಳ ಹೀನಾಯವಾಗಿ ಸೋಲುಕೊಂಡಿತು. ಇನ್ನು ವೀಕ್ಷಕರೇ, ಇದಾದ ನಂತರ ಭಾರತ ತಂಡದ ಬಗ್ಗೆ ಮಾತನಾಡಿದ ರಶೀದ್ ಖಾನ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ICC T20 ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ನಮ್ಮ ಪ್ಲಾನ್ ಪ್ರಕಾರ ಎಲ್ಲ ಪಂದ್ಯಗಳನ್ನು ಗೆದ್ದುಕೊಂಡು ಬಂದೆವು. ಆದರೆ ನಾವು ಆಡಿದ ಹಿಂದಿನ ಪಂದ್ಯವನ್ನು ವೆಸ್ಟ್ ಇಂಡೀಸ್ ವಿರುದ್ಧ ಕೂಡ ಹೀನಾಯವಾಗಿ ಸೋತೆವು. ಆದರೆ ನಾವು ಆ ಒಂದು ಪಂದ್ಯವನ್ನು ಪರಿಗಣನೆಗೆ ತೆಗೆದುಕೊಂಡಿರಲಿಲ್ಲ. ಸೋಲು ಹಾಗೂ ಗೆಲುವು ಎಲ್ಲ ತಂಡಗಳಿಗೆ ಇದ್ದಿದೆ ಎಂದು ನಾವು ಟೀಮ್ ಇಂಡಿಯಾ ತಂಡದ ವಿರುದ್ಧ ಆಡಲು ಕಾನ್ಫಿಡೆನ್ಸ್ನಿಂದ ಬಂದಿದ್ದೆವು. ಆದರೆ ನಮ್ಮ ಪ್ಲಾನ್ ಪ್ರಕಾರ ಟೀಮ್ ಇಂಡಿಯಾ ತಂಡದ ಬ್ಯಾಟ್ಸ್ಮನ್ಗಳಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರನ್ನು ಬೇಗನೆ ಔಟ್ ಮಾಡಿದೆವು. ಅದರಂತೆ ಹಿಂದಿನ ಪಂದ್ಯಗಳಲ್ಲಿ ಅಬ್ಬರಿಸುತ್ತಿದ್ದ ರಿಷಬ್ ಪಂತ್ ಅವರನ್ನು ಕೂಡ ಬೇಗನೆ ಔಟ್ ಮಾಡಿದೆವು. ಇನ್ನು ನಮಗೆ ಮಧ್ಯಮ ಕ್ರಮಾಂಕದಲ್ಲಿ ಕಷ್ಟವಾಗಿದ್ದು ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರು. ಇವರು ನಮ್ಮ ವಿರುದ್ಧ ಭರ್ಜರಿಗೆ ಪ್ರದರ್ಶನ ತೋರಿದ್ದು ಹಾಗೆ ಉತ್ತಮ ರನ್ಗಳನ್ನು ಕಲೆ ಹಾಕಿದರು. ಈ ಒಂದು ಕಾರಣದಿಂದ ನಾವು ಈ ಒಂದು ಪಂದ್ಯವನ್ನು ಇಲ್ಲಿಂದ ಕೈ ಬಿಡಬೇಕಾಯಿತು. ಆದರೆ ಈ ಒಂದು ಪಂದ್ಯದಲ್ಲೂ ಕೂಡ ನಮ್ಮ ಬ್ಯಾಟ್ಸ್ಮನ್ಗಳು ನಮಗೆ ಸಾಥ್ ಕೊಡಲಿಲ್ಲ ಮತ್ತು ನಮಗೆ ಭಾರತ ತಂಡದ ಪರ ನಿನ್ನೆ ಪಂದ್ಯವನ್ನು ಸೋಲಲು ನಮಗೆ ಒಂದು ದೊಡ್ಡ ಮೋಸವಾಗಿದೆ. ಹೌದು, ಸೂರ್ಯಕುಮಾರ್ ಯಾದವ್ ಅವರ ವಿಕೆಟ್ ಇತ್ತು, ಆದರೆ ನಾವು ಅದನ್ನು ರಿವ್ಯೂ ತೆಗೆದುಕೊಂಡಿದ್ದೆವು. ಅದು ಅಂಪೈರ್ಸ್ ಕಾಲ್ ಮೂಲಕ ಅದು ವಿಕೆಟ್ ಸಿಗಲಿಲ್ಲ. ಈ ಮೂಲಕ ನಮಗೆ ಭಾರತ ತಂಡದ ವಿರುದ್ಧ ಮೋಸ ಆಗಿದ್ದು ಹಾಗೆ ಇದನ್ನು ಅಂಪೈರ್ಗಳು ಚರ್ಚೆ ಮಾಡಬೇಕಿತ್ತು. ಆದರೆ ಇದು ಮಹತ್ವದ ಪಂದ್ಯದಲ್ಲಿ ಹೀಗಾಗಿದ್ದು ಈಗ ನಮಗೆ ತುಂಬ ಮೋಸವಾಗಿದೆ ಎಂದು ನಿನ್ನೆ ರಶೀದ್ ಖಾನ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವೀಕ್ಷಕರೇ, ಈ ರೀತಿಯಾಗಿ ರಶೀದ್ ಖಾನ್ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಶಾಕಿಂಗ್ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕ್ರಿಕೆಟ್ ಸುದ್ದಿ.